ಸ್ನೇಹಿತರೆ ನಮಸ್ಕಾರ. ಬಹಳಷ್ಟು ಬಣ್ಣ, ರುಚಿ, ಪರಿಮಳ ಎಲ್ಲ ಚೆನ್ನಾಗಿರುವಂಥ ಈ ಒಂದು ಹಣ್ಣು ನೋಡೋದವರು ಯಾರಿಲ್ಲ. ಹಲಸಿನ ಹಣ್ಣು, ಜಾಕ್ ಫ್ರೂಟ್. ಇದಕ್ಕೆ ನಾವು ಆಯುರ್ವೇದದಲ್ಲಿ ಪನಸ ಅಂತ ಹೇಳ್ತಾರೆ. ಪನಸದಲ್ಲಿ ನಾವು ಎರಡು ರೀತಿಯಲ್ಲಿ ಸೇವನೆ ಮಾಡ್ತೇವೆ. ಒಂದು ನಾವು ಪಕ್ವ ಪನಸ, ಪಕ್ವ ಅಂದರೆ ಹಣ್ಣಾದ ಹಲಸಿನ ಹಣ್ಣು. ಇನ್ನೊಂದು ಬಾಲ ಪನಸ ಅಂದರೆ ಹಣ್ಣಾಗದೇ ಇರುವಂತಹ ಕಾಯಿ ಹಲಸಿನ ಹಣ್ಣು. ಇದು ಎರಡರ ಗುಣಗಳು ಬೇರೆ ಬೇರೆ. ಕೆಲವರಿಗೆ ಡೌಟ್ ಇರುತ್ತೆ, ಡಯಾಬಿಟಿಸ್ ಇದ್ದವರನ್ನು ಹಲಸಿನ ಹಣ್ಣು ತಿನ್ಬೋದಾ, ಜೀರ್ಣ ವ್ಯವಸ್ಥೆ ಚೆನ್ನಾಗಿಲ್ಲದವರು ತಿನ್ಬೋದಾ ಅಂತ. ನೋಡಿ, ಇಲ್ಲಿ ಎರಡು ರೀತಿಯ ಜಾಕ್ ಫ್ರೂಟನ್ನು ಅಂದರೆ ಪನಸವನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಪಕ್ವ ಪನಸ ಅಂದರೆ ಹಣ್ಣು, ಹಲಸಿನ ಹಣ್ಣು, ಮತ್ತು ಅಪಕ್ವ ಪನಸ ಅಥವಾ ಬಾಲ ಪನಸ ಅಂದರೆ ಕಾಯಿ ಹಲಸು. ಹಲಸು ಹಣ್ಣಾದ ಮೇಲೆ ಅದರ ರಸ ಮಧುರವಾಗಿರುತ್ತೆ, ಸಿಹಿಯಾಗಿರುತ್ತೆ. ಹಲಸು ಹಣ್ಣಾದ ಮೇಲೆ ಅದರ ಗುಣ ಸ್ವಲ್ಪ ಹೆವಿ, ಅಂದರೆ ಸ್ವಲ್ಪ ಡೈಜೆಷನ್ಗೆ ಸ್ವಲ್ಪ ಭಾರವಾಗುತ್ತೆ. ತಂಪು, ಬಾಡಿ ಕೂಲಿಂಗ್, ಮಾಯಿಸ್ಟ್ ಇರುತ್ತೆ, ಮತ್ತು ಗುರು ಅಂದರೆ ಹೆವಿ ಆಗಿರುತ್ತೆ, ಶೀತ ಗುಣವಾಗುತ್ತೆ, ಮತ್ತು ಸ್ನಿಗ್ಧ ಅಂದರೆ ನಮ್ಮ ಶರೀರದ ಡ್ರೈನೆಸ್ಸನ್ನು ದೂರ ಮಾಡುತ್ತೆ. ತ್ರಿದೋಷಗಳಾದ ವಾತ ಪಿತ್ತ ಕಫಗಳಲ್ಲಿ ಇದು ಕಫ ಮತ್ತು ಪಿತ್ತವನ್ನು ಜಾಸ್ತಿ ಮಾಡುತ್ತೆ, ವಾತವನ್ನು ಸಬ್ಸೈಡ್ ಮಾಡುತ್ತೆ. ಅಂದರೆ ವಾತ ಸಮಸ್ಯೆ ಇದ್ದವರಿಗೆ ಇದು ಹಲಸಿನ ಹಣ್ಣು ಬಹಳಷ್ಟು ಉತ್ತಮ. ಇದನ್ನು ಸೇವನೆ ಮಾಡಿದವರಿಗೆ ಸ್ಟ್ರೆಂತ್ ಆ್ಯಂಡ್ ಸ್ಟೆಮಿನಾ ಅಂದರೆ ಬಲ ಚೆನ್ನಾಗಿ ಕೊಡುತ್ತೆ. ಪುರುಷರಲ್ಲಿ ವೀರ್ಯದ ಸಮಸ್ಯೆ ಅಂದರೆ ಏನಾದರೂ ವೀರ್ಯ ಶಕ್ತಿ ಕಡಿಮೆ ಇದ್ದರೆ ಇದು ಭಾಳಷ್ಟು ಉತ್ತಮ. ಇದಕ್ಕೆ ವೃಷ ಅಂತ ಹೇಳ್ತಾರೆ. ಆದುದರಿಂದ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಇದು ಫರ್ಟಿಲಿಟಿಗೆ ಮತ್ತು ವೈಗರಿಗೆ ಭಾಳಷ್ಟು ಉತ್ತಮ. ಇದರ ಅತಿ ಸೇವನೆಯಾದರೆ ಇಂಡೈಜೆಷನ್ ಮತ್ತು ಇದರಿಂದ ಜೀರ್ಣ ವ್ಯವಸ್ಥೆಗೆ ಭಾಳಷ್ಟು ಕಷ್ಟವಾಗುತ್ತೆ. ಆಮ ಅಂತ ಹೇಳಿದ್ರೆ ಇಂಡೈಜೆಷನ್ನಿಂದ ಆಗುವಂಥ ಸಮಸ್ಯೆಗಳು, ಬ್ಲೋಟಿಂಗ್, ಹೆವಿನೆಸ್. ಅದರಿಂದ ಇದನ್ನು ಕಫದೋಷ ಇದ್ದವರು, ಕೋಲ್ಡ್, ಶೀತ, ಕೆಮ್ಮು ಮತ್ತು ಒಬೇಸಿಟಿ ಇದ್ದವರು, ಡಯಾಬಿಟಿಸ್ ಇದ್ದವರು ಅವಾಯ್ಡ್ ಮಾಡೋದು, ಅಂದರೆ ಹಲಸಿನ ಹಣ್ಣು ತಿನ್ನುವುದನ್ನು ಅವಾಯ್ಡ್ ಮಾಡೋದು ಬಹಳಷ್ಟು ಉತ್ತಮ. ಅದೇ ರೀತಿ ಹಲಸಿನಕಾಯಿ ಅಥವಾ ಅನ್ರೈಪನ್ ಜಾಕ್ ಫ್ರೂಟ್ ಅಂದರೆ ಬಾಲಪನಸ, ಇದರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅಸ್ಟ್ರಿಂಜೆಂಟ್ ಅಂದರೆ ಕಷಾಯರಸವಾಗಿರುತ್ತೆ, ಅಂದರೆ ಒಂದು ರೀತಿ ಒಗರು ಟೇಸ್ಟ್ ಇರುತ್ತೆ. ಇದರ ಗುಣ ಏನು ಅಂತ ಹೇಳಿದ್ರೆ ಸ್ವಲ್ಪ ಜೀರ್ಣಕ್ಕೆ ಸ್ವಲ್ಪ ಲಘುವಾಗಿರುತ್ತೆ, ಸ್ವಲ್ಪ ರೂಕ್ಷ ಡ್ರೈಯಿಂಗ್, ಸ್ವಲ್ಪ ಬಾಡಿಯನ್ನು ಡ್ರೈ ಮಾಡುತ್ತೆ, ಮತ್ತು ಇದು ಸ್ವಲ್ಪ ಬೈಂಡಿಂಗ್ ಪ್ರಾಪರ್ಟಿ ಇರುತ್ತೆ, ಮತ್ತು ರೂಕ್ಷತ ಬಾಡಿಯನ್ನು ಡ್ರೈ ಮಾಡುತ್ತೆ. ತೂಕ ಜಾಸ್ತಿ ಇದ್ದವರಿಗೆ ಭಾಳಷ್ಟು ಉತ್ತಮ. ಹಣ್ಣಾಗದ ಅಂದರೆ ಕಾಯಿ ಹಲಸನ್ನು ತಿಂದರೆ ಸ್ವಲ್ಪ ವಾತದ ಸಮಸ್ಯೆ ಜಾಸ್ತಿ ಆಗಲಿಕ್ಕೂ ಸಾಕು, ಕಫ ಮತ್ತು ಪಿತ್ತವನ್ನು ಶಮನ ಮಾಡುತ್ತೆ. ಅದು ಆಯುರ್ವೇದದಲ್ಲಿ ಇದನ್ನು ಕುಕ್ಕಿಂಗ್ ಅಂದರೆ ಸ್ವಲ್ಪ ಬಾಯ್ಲ್ ಮಾಡಿ ತಿನ್ನಬೇಕು ಅಂತ ಹೇಳ್ತಾರೆ. ಮಾಂಸಾಹಾರ ಸೇವನೆ ಮಾಡದವರಿಗೆ ಅದರ ಅಲ್ಟರ್ನೇಟಿವ್ ಆಗಿ ಇದು ಹಣ್ಣಾಗದ ಹಲಸು ಭಾಳಷ್ಟು ಉತ್ತಮ. ಹಲಸಿನಕಾಯಿ ಲೂಸ್ ಮೋಷನ್ ಇದ್ದವರಿಗೆ ಭಾಳಷ್ಟು ಉತ್ತಮ, ಮತ್ತು ಬ್ಲೀಡಿಂಗ್ ಸಮಸ್ಯೆಗಳು ಇದ್ದಾಗ, ಮತ್ತು ಎಕ್ಸೆಸಿವ್ ಕಫ, ಎಕ್ಸೆಸಿವ್ ತೂಕ ಇದ್ದವರಿಗೆ, ಡಯಾಬಿಟಿಸ್ ಇದ್ದವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಇದು ಭಾಳಷ್ಟು ಉತ್ತಮ. ಹಲಸಿನ ಹಣ್ಣಾಗಲಿ ಕಾಯಿ ಆಗಲಿ ಹಾಲು, ಮೊಸರು ಮತ್ತು ಮೀನಿನ ಜೊತೆ ಸೇವನೆ ಮಾಡೋದು ವಿರುದ್ಧಾಹಾರ ಅಂತ ಆಯುರ್ವೇದ ಹೇಳುತ್ತೆ. ತಿನ್ನುವ ಸಮಯ ಬೆಳಿಗಿನ ದಿನದ ಸಮಯದಲ್ಲಿ ತಿಂದರೆ ಭಾಳಷ್ಟು ಉತ್ತಮ. ರಾತ್ರಿ ಹೊತ್ತು ಅದನ್ನು ತಿನ್ನುವುದು ಒಳ್ಳೆಯದಲ್ಲ, ಯಾಕಂತ ಹೇಳಿದ್ರೆ ಅದು ಹೆವಿ ಫಾರ್ ದ ಡೈಜೆಷನ್. ಹಲಸಿನ ಹಣ್ಣು ಅಥವಾ ಕಾಯಿ ಜಾಸ್ತಿ ತಿಂದು ಅಜೀರ್ಣವಾದರೆ ಏನು ಔಷಧಿ ಗೊತ್ತಿದೆಯಾ? ಹಲಸಿನ ಬೀಜವನ್ನು ಬೇಯಿಸಿ ಜಿಂಜರ್ ಅಥವಾ ಶುಂಠಿಯ ಜೊತೆಗೆ ಸೇವನೆ ಮಾಡಿದರೆ ಈ ಎಲ್ಲ ಅಜೀರ್ಣ ಕಾಯಿಲೆಗಳು ದೂರವಾಗುತ್ತೆ. ಅದರಿಂದ ಡಯಾಬಿಟೀಸ್, ಒಬೆಸಿಟಿ, ಆಸ್ಮಾ ಮತ್ತು ಸ್ಲಗ್ಗಿಶ್ ಡೈಜೆಷನ್ ಡ್ಯೂ ಟು ಹೈ ಕಫ ಅಂಥವರು ಇದನ್ನು ಹಲಸಿನ ಹಣ್ಣನ್ನು ಜಾಸ್ತಿ ತಿನ್ನದಿರುವುದೇ ಉತ್ತಮ. ಹಲಸಿನ ಹಣ್ಣು ಮತ್ತು ಕಾಯಿಯ ಸೀಸನ್ ಮುಗಿಯೋದಕ್ಕಿಂತ ಮೊದಲು ತಮಗೆ ಬೇಕಾದ ರೀತಿಯಲ್ಲಿ ಹಣ್ಣು ಆದರೆ ಹಣ್ಣು, ಕಾಯಿ ಆದರೆ ಕಾಯಿ ಅದನ್ನು ಸೇವನೆ ಮಾಡಿ ಆರೋಗ್ಯವಾಗಿರೋಣ. ಧನ್ಯವಾದಗಳು.